ಈಗ ನಾಯಿ ಮಾಂಸ ಅಂದ್ರೆ ಜನಕ್ಕೆ ಫಸ್ಟ್ ನೆನಪಿಗೆ ಬಂದಿರೋದು ಆ, ದಾರಿಯಲ್ಲಿ ಬೀದಿಯಲ್ಲಿ ಓಡಾಡುವಂತಹ ಬೀದಿ ನಾಯಿಗಳು. ಅಂದ್ರೆ ಸೇವನೆ ಮಾಡೋ ನಾಯಿಗಳೇ ಬೇರೆ, ಬೀದಿ ನಾಯಿಗಳೇ ಬೇರೆ. ಇಲ್ಲ, ಆ ಥರ ಯಾರನ್ನು ಕುರಿ ಸಾಕ್ದಂಗೆ ನಾಯಿಗಳನ್ನ ಸಾಕಿದ್ದೀನಿ. ಎಲ್ಲ ನಾಯಿನೂ ನಾನು ನೇಪಾಳದಾಗ ನೋಡಿದ್ದೀನಿ. ಎನಿ ಡಾಗ್ ಅದೇನು ಆ ಥರ ಸಾಕಿ ಅದಕ್ಕೆ ಹಂದಿಗಳು ನೋಡಿ ನೀವು, ಸಾಕಿರೋ ಹಂದಿಗಳು ಇರ್ತವೆ, ಫಾರ್ಮ್ ಹೌಸ್ ಅಂತೇಳಿ. ನೀವು ರಾಯಚೂರು ಬಳ್ಳಾರಿ ಕಡೆ ಹೋದರೆ ಬೀದಿ ಒಳಗೆಲ್ಲ ಓಡಾಡ್ಕೊಂಡಿರ್ತಾವೆ, ಅವನೇ ಕಾಯ್ತಾರೆ ಅವರು. ಸೊ ಹಂಗಾಗಿ ಅಲ್ಟಿಮೇಟ್ಲಿ ಎಂಥದನ್ನ ಆಗಲಿ, ಇಟ್ ಈಸ್ ಎ ಮಟನ್. ಕ್ವಾಲಿಟಿ ಮೇ ಬಿ ಡಿಫ್ರೆಂಟ್. ಬೀದಿ ನಾಯಿ ಚೆನ್ನಾಗಿ ಉಂಡಿರಲ್ಲ, ಅದ್ರ ಮಟನ್ ಅಷ್ಟು ಸಾಕಿರೋ ನಾಯಿ ಚೆನ್ನಾಗಿರ್ಬೋದೇನೋ, ಬಟ್ ಅಲ್ಟಿಮೇಟ್ಲಿ ಮಟನ್ ಇಸ್ ಎ ಮಟನ್. ಆ್ಯಂಡ್ ಮಟನನ್ನು ಬೇಯಿಸಿ ತಿನ್ನೋದ್ರಿಂದ, ನಾವು ಭಾಳ ಸರಿ ಹೇಳಿದ್ದೀನಿ, ಪರ್ಟಿಕ್ಯುಲರ್ಲಿ ಪೋರ್ಕ್ ಮಟನ್, ಹಂದಿ ಮಾಂಸವನ್ನು ಸರಿಯಾಗಿ ಬೇಯಿಸ್ತಿದ್ರೆ ಅದು ಸಿಸ್ಟಿಸರ್ಕೋಸಿಸ್ ಅಂತ ಆಗುತ್ತೆ. ನಾನೊಂದು ಹುಡುಗಿ ನೋಡಿದೆ, 16 ವರ್ಷದ ಹುಡುಗಿ, ಅವಳಿಗೆ ಫಿಟ್ಸ್ ಬರೋದು. ನಾನು ಕೇಳಿದೆ ಅವಳಿಗೆ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ನು, ಅಂಕಲ್ ನಾನು ನನ್ನ ಅಪ್ಪ ಇಬ್ಬರೇ ಹಂದಿ ಮಾಂಸ ತಿನ್ನೋದು, ನಮ್ಮ ಅಮ್ಮ ತಿನ್ನಲ್ಲ ಅಂದು. ಯಾರಮ್ಮ ಕಟ್ ಮಾಡೋದು? ಅಂಕಲ್ ನಾನೇ ಕಟ್ ಮಾಡೋದು ನಮ್ಮ ಅಪ್ಪ ತಂದಾಗ. ಏನು ಮಾಡ್ತೀಯ ಕಟ್ ಮಾಡೋವಾಗ ಅಂಕಲ್ ಒಂದೊಂದು ಸಾರಿ ಕವ್ರ್ಕೊಂಡು ತಿಂತೀನಿ, ಅದು ಕೊಬ್ಬರಿ ಥರ ಚೆನ್ನಾಗಿರುತ್ತೆ, ಬಾರು ಅಂತಾರೆ. ಅವಳಿಗೆ ಅದರಿಂದ ಹಂದಿಯಲ್ಲಿ ಒಂದು ಟೇಪ್ ವರ್ಮ್ ಅಂತ ಇರುತ್ತೆ, ಅದರ ಮೊಟ್ಟೆ ಇವಳ ಜಠರದಿಂದ ಬ್ಲಡ್ಗೆ ಹೋಗಿ ಇವಳು ಬ್ರೈನ್ನಾಗ ಹೋಗಿ ಕೂತಿತ್ತು ಇಷ್ಟಪ್ಪ, ಸಿಸ್ಟಿಸರ್ಕೋಸಿಸ್. ಅದು ಒತ್ತೋದು, ಅದರಿಂದ ಅವಳಿಗೆ ಫಿಟ್ಸ್ ಬರೋದು. ನಾನು MRI ಸ್ಕ್ಯಾನ್ ಮಾಡಿದ್ದಕ್ಕೆ ಅಲ್ಲಿ ಕಾಣಿತು, ಟ್ರೀಟ್ಮೆಂಟ್ ಕೊಟ್ಟೆ, ಆಲ್ಬೆಂಡಜೋಲ್, ವಾಸಿ ಆದ್ಲು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.